ಮಾತನಾಡದಿದ್ದರೆ ನಾವೆಲ್ಲರೂ ಕೂಡ ಇಂದು ಏನಪ್ಪಾ ಅಂತಂದ್ರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡದಿದ್ದರೆ ಮುಂದಿನ ದಿನಮಾನದಲ್ಲಿ ಕೆಟ್ಟ ಪರಿಸ್ಥಿತಿಯನ್ನ ದೇಶಾದ್ಯಂತ ತಂದು ನಿಲ್ಲಿಸಲಿಕ್ಕೆ ಅವರೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ದೇಶದಲ್ಲಿ ಏನ್ ಆಗ್ಬೇಕಾಗಿದೆ ಎಲ್ಲ ಅನಾಹುತಗಳಾಗ್ತಾ ಇದ್ದಾವೆ. ಯಾಕಂದ್ರೆ ನಿರುದ್ಯೋಗ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿರುದ್ಯೋಗಿಗಳೇನಪ್ಪಾ ಅಂತಂದ್ರೆ ಇಡೀ ಭಾರತ ದೇಶ ನಿರುದ್ಯೋಗದ ಬಾಂಬ್ ಮೇಲೆ ಕುಳಿತುಕೊಂಡಿದೆ. ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬಹುದು, ಅಷ್ಟು ನಿರುದ್ಯೋಗ ಭಾರತ ದೇಶದಲ್ಲಿ ತಾಂಡವಾಡ್ತಾ ಇದೆ. ಈ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದ್ರು ಕೂಡ ಅವ್ರು ಏನಪ್ಪಾ ಅಂತಂದ್ರೆ ನಾಲಾಯಕರು ಅಧಿಕಾರದಲ್ಲಿ ಕುಳಿತುಕೊಂಡಿದ್ದಾರೆ. ದೇಶ ದ್ರೋಹಿಗಳ ಅಧಿಕಾರದಲ್ಲಿ ಕುಳಿತುಕೊಂಡಿದ್ದಾರೆ. ದೇಶದ ಜನವಿರೋಧಿಗಳ ಅಧಿಕಾರದಲ್ಲಿ ಕುಳಿತುಕೊಂಡಿದ್ದಾರೆ. ವಿದ್ಯಾರ್ಥಿ ಯುವಜನರ ವಿರೋಧಿಗಳು ಅಧಿಕಾರದಲ್ಲಿ ಕುಳಿತುಕೊಂಡು ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಈ ದೇಶದ ಜನತೆಗೆ ದ್ರೋಹ ಮಾಡ್ತಾ ಇದ್ದಾರೆ. ಕೂಡಲೇ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಇಂದು ಆ ಪಾರ್ಲಿಮೆಂಟ್ ಮಾರ್ಚ್ಗೆ ಸೋನಂ ವಾಂಗ್ಚುಕ್ ಅಂದ್ರೆ ಯಾರು? ಈ ದೇಶದಲ್ಲಿ ಒಬ್ಬ ವಿಜ್ಞಾನಿ, ಪರಿಸರವಾದಿ. ಅವರು ಏನಪ್ಪಾ ಅಂತಂದ್ರೆ ಯಾವುದೇ ಸ್ವಾರ್ಥಕ್ಕಾಗಿ ಅವರು ಪ್ರತಿಭಟನೆ ಕುಳಿತುಕೊಂಡಿಲ್ಲ. ಈ ದೇಶದ ವಿದ್ಯಾರ್ಥಿ ಯುವಜನರ ಬದುಕಿಗಾಗಿ ಅವರು ಏನಪ್ಪಾ ಅಂತಂದ್ರೆ ಧರಣಿಯನ್ನ ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಇಷ್ಟೇ. ಅವ್ರು ಏನು ಉದ್ದೇಶ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಯುವಜನರ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು, ಆ ಕುಟುಂಬಗಳಿಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಪರಿಹಾರ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ ಇವ್ರು ಏನಪ್ಪಾ ಅಂತ ನಮ್ಮ ಪ್ರಧಾನಮಂತ್ರಿ ಅವರಲ್ಲ, ಅವರು ಪ್ರವಾಸ ಮಂತ್ರಿಗಳು. ಯಾಕಂದ್ರೆ ಯಾವಾಗ್ಲೂ ಪ್ರವಾಸದಲ್ಲಿರ್ತಾರೆ ಅವರು. ಪ್ರಧಾನಮಂತ್ರಿಗಳು ಭಾರತದ ದೇಶದ ಒಂದೇನಾದ್ರು ಪ್ರವಾಸ ಖಾತೆ ಇದ್ರೆ ಅದನ್ನ ಅವ್ರಿಗೆ ಕೊಡಬೇಕು. ಯಾಕಂದ್ರೆ ಯಾವಾಗ್ಲೂ ಪ್ರವಾಸದಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಅವರು ಪ್ರವಾಸ ಮಂತ್ರಿಯಾಗಿ ಭಾರತ ದೇಶದಲ್ಲಿ ಏನೂ ಕೂಡ ನೋಡದೆ ಐಷಾರಾಮಿ ಜೀವನವನ್ನು ನಡೆಸ್ತಕ್ಕಂಥ ಆ ಪ್ರಧಾನಮಂತ್ರಿಗಳಿಗೆ ನಾವು ಏನಪ್ಪಾ ಅಂತಂದ್ರೆ ಕೂಡಲೇ ಏನಪ್ಪಾ ಅಂತಂದ್ರೆ ಅವ್ರನ್ನ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದೇವೆ.